ಹಲೋ ಎವ್ರಿವನ್, ಪ್ರೀವಿಯಸ್ ರೀಲ್ದು ಟ್ಯುಟೋರಿಯಲ್ನ ಕೇಳಿದ್ರಿ. ಸೊ ಹಾಕ್ತಾ ಇದ್ದೀನಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಹೇಳಿ. ಮೊದಲಿಗೆ ನಾವು ಲಾಕ್ ಮಾಡ್ಕೋತೀವಿ. ನಾರ್ಮಲ್ ಫಸ್ಟ್ ಲಾಕ್ನ ಮಾಡ್ಕೋತೀವಿ. ಲಾಕ್ ಆಗಿದ ತಕ್ಷಣ ನಾವೇನು ಮಾಡ್ತೀವಿ ಅಂತ ಅಂದರೆ ಡೈರೆಕ್ಟಾಗಿ ಡಬಲ್ ಕ್ರೋಶೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಲಾಕ್ಗೂ ಮತ್ತು ಡಬಲ್ ಕ್ರೋಶೆಗೂ ಸ್ವಲ್ಪ ಡಿಸ್ಟೆನ್ಸ್ ಕೊಟ್ಟು ಡೈರೆಕ್ಟ್ ಡಬಲ್ ಕ್ರೋಶೆ ಸ್ಟಿಚ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ಎರಡಕ್ಕೂ ಡಿಸ್ಟೆನ್ಸ್ ಇರುತ್ತೆ ಸ್ವಲ್ಪ. ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ಒಂದು ಚೈನ್ ಹಾಕೊಳ್ಳೋಣ. ಚೈನ್ ಹಾಕಿ ಒಂದು ಬೀಡ್ನ ಹಾಕೊಳ್ಳೋಣ. ಇದು ಬಂದು 3mm ಬೀಡ್ನ ನಾನು ಯೂಸ್ ಮಾಡ್ತಿರೋದು. ಬೀಡ್ನ ಹಾಕಿ ಬೀಡ್ನ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಎಕ್ಸ್ಟ್ರಾ ಚೈನ್ ಇದನ್ನ ಹಾಕಿ ಮತ್ತೆ ಡಬಲ್ ಕ್ರೋಶೆ. ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಂಡ್ವಿ ಅಲ್ವಾ, ಆ ಗ್ಯಾಪ್ಗೆ ಡಬಲ್ ಕ್ರೋಶೆ ಸ್ಟಿಚ್ನ ವರ್ಕ್ ಮಾಡ್ಕೋಬೇಕು. ಸೊ ಸೇಮ್ ಗ್ಯಾಪ್ಗೆ ನಾವು 5 ಡಬಲ್ ಕ್ರೋಶೆ ಸ್ಟಿಚ್ನ ವರ್ಕ್ ಮಾಡ್ಕೋಬೇಕು. 2 ಆಗಿದೆ. ಇವಾಗ ಮೂರನೇದು ಮಾಡ್ಕೋತಾ ಇದ್ದೀನಿ. ಇವಾಗ 4th ಒನ್. ಇವಾಗ ಮಾಡ್ತಾ ಇರೋದು ಬಂದು 5th ಒನ್. 5 ಡಬಲ್ ಕ್ರೋಶೆ ಸ್ಟಿಚಸ್ನ ಸೇಮ್ ಡಬಲ್ ಕ್ರೋಶೆ ಗ್ಯಾಪ್ಗೆ ಮಾಡ್ಕೋಬೇಕು. 5th ಒನ್ ಆದಮೇಲೆ ಸೊ ಇದು ಲೈಟಾಗಿ ಸ್ಲ್ಯಾಂಟ್ ಆಗಿ ಕಾಣಿಸುತ್ತೆ ನಮಗೆ. ಇವಾಗ ಏನು ಮಾಡೋಣ, ಸೂಜಿ ಮೇಲೆ ದಾರ ತಗೊಂಡು ಇದನ್ನ ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ನ ಬೆಂಡ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ನೋಡಿ ಡೈರೆಕ್ಟಾಗಿ ಈ ರೀತಿ ಡಬಲ್ ಕ್ರೋಶೆ ಸ್ಟಿಚ್ನ ಮಾಡ್ಕೋಬೇಕು. ಇವಾಗ ಈ ರೀತಿ ಗ್ಯಾಪ್ ಕೊಡುತ್ತೆ ನಮಗೆ. ಒಂದು ಚೈನ್ ಹಾಕೊಳ್ಳಿ, ಮತ್ತೆ ಒಂದು ಬೀಡ್ನ ಹಾಕೊಳ್ಳೋಣ. ಇದು 3mm ಬೀಡ್ನ ಯೂಸ್ ಮಾಡ್ತಿರೋದು. ಬೀಡ್ನ ಹಾಕಿ ಬೀಡ್ನ ಲಾಕ್ ಮಾಡಿ ಒಂದು ಎಕ್ಸ್ಟ್ರಾ ಚೈನ್ ಹಾಕೊಳ್ಳೋಣ. ಹಾಗೆ ಇವಾಗ ಗ್ಯಾಪ್ ಮಾಡ್ಕೊಂಡಿದ್ವಿ ಅಲ್ವಾ, ಸೇಮ್ ಅದೇ ಗ್ಯಾಪ್ನ ಒಳಗಡೆಗೆ 5 ಡಬಲ್ ಕ್ರೋಶೆ ಸ್ಟಿಚ್ನ ವರ್ಕ್ ಮಾಡ್ಕೋಬೇಕು. ಇವಾಗ ಏನು ಮಾಡ್ತಾ ಇದೀವಿ ಅಲ್ವಾ, ಸೊ ಇದು ಬಂದು ಈ ಒಂದು ಡಿಸೈನ್ಗೆ ಬೇಸ್ ಲೈನ್ ಆಗುತ್ತೆ. ಸೊ 5 ಡಬಲ್ ಕ್ರೋಶೆಸ್ನ ಮಾಡಿಕೊಂಡು ನಾವು ಒಂದು ಸ್ಲ್ಯಾಂಟಿಂಗ್ ಆರ್ಚಸ್ನ ವರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ ಗೊತ್ತಾಗ್ಲಿ ಅಂತ ಹೇಳಿ. 5 ಆದಮೇಲೆ ಆ ಸೂಜಿ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರುತ್ತೋ ನೋಡಿ ಡೈರೆಕ್ಟು ಡಬಲ್ ಕ್ರೋಶೆ. ಸೊ ಯಾವ ರೀತಿ ನಾವು ಫಾಲೋ ಅಪ್ ಮಾಡಿದ್ವಲ್ಲ ಇದೇ ರೀತಿ ಪೂರ್ತಿ ಎಂಡ್ವರೆಗೂ ನಾವು ವರ್ಕನ್ನು ಮಾಡ್ಕೋಬೇಕು. ಸೊ ಒಂದು ಡಬಲ್ ಕ್ರೋಶೆ ಗ್ಯಾಪ್ಗೆ ನಮಗೆ 5 ಡಬಲ್ ಕ್ರೋಶೆ ಸ್ಟಿಚಸ್ ಬರುತ್ತೆ. ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ ಇಲ್ಲಿ. ಫಸ್ಟ್ 2 ಸ್ಲ್ಯಾಂಟಿಂಗ್ ಆರ್ಚಸ್ನ ಏನು ಸ್ಲೋ ಆಗಿ ಮಾಡಿದೆ ಅಲ್ವಾ, ಸೊ ಅದೇ ಪ್ಯಾಟರ್ನ್ ಆಗಿ ನಾವು ಸೀರೆ ಪೂರ್ತಿ ವರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಎಲ್ಲೆಲ್ಲಿ ಡಬಲ್ ಕ್ರೋಶೆ ಸ್ಟಿಚ್ ಕೌಂಟಿಂಗ್ಸ್ ನಾನು ಹೇಳಿದ್ದೀನಿ ಅದೇ ಕೌಂಟಿಂಗ್ಸ್ನಲ್ಲಿ ವರ್ಕ್ ಮಾಡ್ಕೊಳ್ಳಿ. ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಸೀರೆ ಪೂರ್ತಿ ನಾವು ವರ್ಕ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ, ಸೀರೆ ಪೂರ್ತಿ ವರ್ಕ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇದು ಬೇಸ್ ಲೈನ್ ಆಗುತ್ತೆ. ಇದು ಸೀರೆ ಬೇಸ್ ಲೈನು. ಇದು ಪಾರ್ಟ್ 1. ಪಾರ್ಟ್ 2ಗೆ ಪೇಜ್ನ ಫಾಲೋ ಮಾಡಿ.